ಹಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಸೊ ನಿನ್ನೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಸಿಲೆಬಸ್ ರಿಲೇಟೆಡ್. ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಈಗ ಹೊಸ ಸಿಲೆಬಸ್ನ ಇಂಟ್ರೊಡ್ಯೂಸ್ ಮಾಡಿದೆ ರಿಲೇಟೆಡ್ ಟು ಬಾರ್ ಎಕ್ಸಾಮ್ AIBE 19, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19. ಸೊ ಏನಿದು ಹೊಸ ಸಿಲೆಬಸ್ ಅಂದರೆ ಕಂಪ್ಲೀಟ್ ಚೇಂಜ್ ಆಗಿದೆಯಾ? ಸೊ ನಾವು ಚೆಕ್ ಮಾಡೋಣ. ಈಗ ನಾನು ವೆಬ್ಸೈಟಲ್ಲಿ ಇದ್ದೀನಿ, allindiabarexamination.com. ಈ ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಇದೆ ನೋಡಿ, ಇಲ್ಲಿ ಸಿಲೆಬಸ್ ಕ್ಲಿಕ್ ಮಾಡಿ. ಸೊ ಸಿಲೆಬಸ್ ಕ್ಲಿಕ್ ಮಾಡಿದ ತಕ್ಷಣ ಸಿಲೆಬಸ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ 19, ಈಗೇನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ, ಲಾಸ್ಟ್ ಡೇಟ್ ನೆಕ್ಸ್ಟ್ ಮಂತ್ ಇದೆ, ಅದೇ ನಿಮ್ಮ ಬಾರ್ ಎಕ್ಸಾಮ್ 19. ಓಕೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಏನೇನು ಚೇಂಜಸ್ ಆಗಿದೆ ಅಂದರೆ ಪ್ರತಿಯೊಂದು ಸಿಮಿಲರ್ ಇದೆ. ಈ IPC ಇದೆಯಲ್ಲ, ಈ ಸರಿ ನಿಮಗೆ IPCನೂ ಇರುತ್ತೆ. ಅದ್ರ ಜೊತೆಗೆ ನೋಡಿ, IPC ಇಂಡಿಯನ್ ಪೆನಲ್ ಕೋಡ್ ಆ್ಯಂಡ್ ನೀವು ಭಾರತೀಯ ಸಂಹಿತ, ಅಂದರೆ ನೀವು IPCದು ಬೇರೆ ಆಕ್ಟ್ ಕ್ಯಾರಿ ಮಾಡಬೇಕು. ಅದ್ರ ಜೊತೆಗೆ ಭಾರತೀಯ ನ್ಯಾಯ ಸಂಹಿತ ಅದನ್ನು ಬೇರೆ ಕ್ಯಾರಿ ಮಾಡಬೇಕು. IPC ಇಂದನೂ ಕ್ವಶನ್ಸ್ ಕೇಳ್ತಾರೆ, ಭಾರತೀಯ ನ್ಯಾಯ ಸಂಹಿತ ಇಂದನೂ ಕ್ವಶನ್ಸ್ ಕೇಳ್ತಾರೆ. ಬಟ್ ಇವೆರಡೂ ಸೇರಿ ಟೋಟಲ್ಲು IPC ಆದರೂ ಕೇಳಿ, ಭಾರತೀಯ ನ್ಯಾಯ ಸಂಹಿತ ಆದರೂ ಕೇಳಿ, 8 ಮಾರ್ಕ್ಸಿಗೆ ಕೇಳ್ತಾರೆ ಟೋಟಲ್ ಕ್ವಶನ್ಸ್ ಇಲ್ಲಿ. ಓಕೆ, ಸಾರಿ, 8 ಕ್ವಶನ್ ಕೇಳ್ತಾರೆ ಟೋಟಲ್ ಇಲ್ಲಿ. ಓಕೆ, 8 ಕ್ವಶನ್ ಕೇಳ್ತಾರೆ ನಿಮ್ಮ IPC ಹಾಗೂ BNS ಎರಡು ಸೇರಿ. ಅದೇ ರೀತಿ CRPC ನೋಡಿ, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡು ಸೀರಿಯಲ್ ನಂಬರ್ 3, CRPCನೂ ಕೇಳ್ತಾರೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ಇದನ್ನು ಕೇಳ್ತಾರೆ. ಇದು CRPC ಹಾಗೂ BNSS ಎರಡೂ ಸೇರಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ 5ನೇದು ನೋಡಿ, ಎವಿಡೆನ್ಸ್ ಆಕ್ಟ್. ನಾವೇನು ಓಲ್ಡ್ ಓದಿದ್ದೀವಿ ಎವಿಡೆನ್ಸ್ ಆಕ್ಟು, ಅದರಲ್ಲೂ ಕ್ವಶನ್ ಕೇಳ್ತಾರೆ. ಆಮೇಲೆ ಹೊಸದು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದರಲ್ಲೂ ಕೇಳ್ತಾರೆ ಕ್ವಶನ್ಸು. ಸೊ ಎವಿಡೆನ್ಸು ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇವೆರಡೂ ಸೇರಿ 8 ಮಾರ್ಕ್ಸು. ಅಂದರೆ ಏನು ಚೇಂಜಸ್ ಆಗಿದೆ ಅಂದರೆ ನಿಮಗೆ IPC, CRPC, ಎವಿಡೆನ್ಸ್, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ ಈ 3 ಅಡಿಷನಲ್ ಆಗಿ ಆ್ಯಡ್ ಮಾಡಿದ್ದಾರೆ. ಅಂದರೆ IPC, CRPC, ಎವಿಡೆನ್ಸ್ ತೆಗ್ದಾಕಿಲ್ಲ ಬಾರ್ ಎಕ್ಸಾಮಿಗೆ, ಅದರಲ್ಲೂ ಕೇಳ್ತಾರೆ. BNS, BNSS, BSA ಇದರಲ್ಲೂ ಕೇಳ್ತಾರೆ. ಸೊ ನೀವು ಅಡಿಷನಲಿ BNSS, BSA ಈ 3 ಬೇರೆ ಆಕ್ಟ್ನ ಕ್ಯಾರಿ ಮಾಡಬೇಕು. ಅದ್ರ ಜೊತೆಗೆ ಓಲ್ಡ್ IPC, CRPC, ಎವಿಡೆನ್ಸು ತೊಗೊಂಡು ಹೋಗ್ಬೇಕು. ಸೊ ದಿಸ್ ಈಸ್ ದಿ ಚೇಂಜಸ್ ಮೇಡ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಈ ಚೇಂಜಸ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ಅವರು. ಸೊ ಬಾಕಿ ರಿಮೈನಿಂಗ್ ಏನಿದೆ ಸಿಲೆಬಸ್ ನಿಮ್ಮದು, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಡ್ರೆಸಲ್ ಇನ್ಕ್ಲೂಡಿಂಗ್ ಆರ್ಬಿಟ್ರೇಷನ್ ಆಕ್ಟ್ ಅದು ಸೇಮು, CPC ಸಿವಿಲ್ ಪ್ರೊಸೀಜರ್ ಕೋಡ್ ಸೇಮು, ಫ್ಯಾಮಿಲಿ ಲಾ 8 ಕ್ವಶನ್ ಬರುತ್ತೆ, ಅದರಲ್ಲಿ ಹಿಂದೂ ಲಾ ಮುಸ್ಲಿಂ ಲಾ 2 ಬರುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL, ಓಕೆ, ಅದ್ರ ಸಂಬಂಧಪಟ್ಟಂತೆ PIL ಸಂಬಂಧಪಟ್ಟಂತೆ 4 ಕ್ವಶನ್ ಇರ್ತವೆ. ಅಡ್ಮಿನಿಸ್ಟ್ರೇಷನ್ ಲಾ ಇದಕ್ಕೆ ಸಂಬಂಧಪಟ್ಟಂತೆ 3 ಇರ್ತವೆ. ಪ್ರೊಫೆಷನಲ್ ಎಥಿಕ್ಸಿಗೆ ಸಂಬಂಧಪಟ್ಟಂತೆ 4 ಇರ್ತವೆ ಕ್ವಶನ್ಸು. ಕಂಪನಿ ಲಾ ಕಾರ್ಪೊರೇಟಿವ್ ಅದು 2, ಎನ್ವಿರಾನ್ಮೆಂಟಲ್ ಲಾ 2, ಸೈಬರ್ ಲಾ 2, ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಇದು 4. ಇದರಲ್ಲಿ ಲೇಬರ್ ಲಾ 1, ಲೇಬರ್ ಲಾ 2, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್, ಫ್ಯಾಕ್ಟ್ರಿ ಆಕ್ಟ್, ಮಿನಿಮಮ್ ವೇಜಸ್ ಆಕ್ಟ್, ಅಬಾಲಿಷನ್ ಆಫ್ ನಿಮಗೆ ಎಂಥದ್ದು ಚೈಲ್ಡ್ ಲೇಬರ್ ಆಕ್ಟ್, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರು, ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಸಿಸ್ಟಮ್. ಓಕೆ, ಇದು ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾದಲ್ಲಿ. ಸೊ ನೆಕ್ಸ್ಟ್ ಆದಮೇಲೆ ಲಾ ಆಫ್ ಟಾರ್ಟ್ 3 ಇಯರ್ಸ್ ಅವರು ಫಸ್ಟ್ ಸೆಮಲ್ಲಿ ಓದಿರ್ತಾರೆ, 5 ಇಯರ್ಸ್ ಅವರು ಫಸ್ಟ್ ಇಯರ್ ಸೆಕೆಂಡ್ ಸೆಮಲ್ಲಿ ಓದಿರ್ತಾರೆ. ಲಾ ಆಫ್ ಟಾರ್ಟು ಅದರಲ್ಲಿ ಇಂಪಾರ್ಟೆಂಟ್ ಇನ್ಕ್ಲೂಡಿಂಗ್ ಏನಿರುತ್ತೆ, ಮೋಟರ್ ವೆಹಿಕಲ್ ಆಕ್ಟ್ ಇನ್ಕ್ಲೂಡ್ ಇರುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ, ಓಕೆ, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಕನ್ಸ್ಯೂಮರ್ ಫೋರಮ್ಮು, ಯಾವ್ಯಾವ ಸಬ್ಜೆಕ್ಟ್ ಮ್ಯಾಟ್ರ್, ಪೆಕ್ಯುನರಿ ಜೂರಿಸ್ಡಿಕ್ಷನ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ಅದು 5 ಮಾರ್ಕ್ಸು. ಆಮೇಲೆ ಟ್ಯಾಕ್ಸೇಷನ್, GST ಕೌನ್ಸಿಲ್, CGST, SGST, UTGST, IGST, ಸೊ ಅದಕ್ಕೆ ಸಂಬಂಧಪಟ್ಟಂತೆ GST ಕೌನ್ಸಿಲಿಗೆ ಸಂಬಂಧಪಟ್ಟಂತೆ, ಸೊ ನಿಮ್ಮ ಕಸ್ಟಮ್ಸಿಗೆ ಸಂಬಂಧಪಟ್ಟಂತೆ, ಓಕೆ, ಸೋರ್ಸ್ ಆಫ್ ರೆವೆನ್ಯೂ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ, ಪಾಲಿಸೀಸಿಗೆ ಸಂಬಂಧಪಟ್ಟಂತೆ, GST ಟಿನ್ ಅದಕ್ಕೆ ಸಂಬಂಧಪಟ್ಟಂತೆ, GST ನೆಟ್ವರ್ಕಿಗೆ ಸಂಬಂಧಪಟ್ಟಂತೆ. ಸೊ ಪ್ರತಿಯೊಂದು ನಿಮಗೆ ಟ್ಯಾಕ್ಸೇಷನ್ 4 ಮಾರ್ಕ್ಸು. ಆಮೇಲೆ ನಿಮಗೆ ಕಾಂಟ್ರಾಕ್ಟು, ಇದರಲ್ಲಿ ನಿಮಗೆ ಕಾಂಟ್ರಾಕ್ಟ್ ಲಾ 1, ಕಾಂಟ್ರಾಕ್ಟ್ 2 ಎರಡು ಇನ್ಕ್ಲೂಡ್ ಆಗುತ್ತೆ. ಸ್ಪೆಷಲ್ ಕಾಂಟ್ರಾಕ್ಟ್ಸು, ಜನರಲ್ ಕಾಂಟ್ರಾಕ್ಟ್ಸು
ಇದರಲ್ಲಿ ಸ್ಪೆಸಿಫಿಕ್ ರಿಲೀಫು ಇರುತ್ತೆ, ಅದ್ರ ಜೊತೆಗೆ ಪ್ರಾಪರ್ಟಿ ಲಾನು ಇರುತ್ತೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ NI ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಕೂಡ ಇನ್ಕ್ಲೂಡ್ ಇರುತ್ತೆ. ಸೊ ಸ್ಪೆಸಿಫಿಕ್ ರಿಲೀಫ್, ಪ್ರಾಪರ್ಟಿ ಲಾ, NI ಆ್ಯಕ್ಟ್, ಕಾಂಟ್ರಾಕ್ಟ್ ಇದೆಲ್ಲ ಸೇರಿ 8 ಮಾರ್ಕ್ಸ್. ಅಕ್ವಿಸೇಷನ್, ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟು, ಲ್ಯಾಂಡ್ ಲಾ ಫೈನಲ್ ಇಯರಲ್ಲಿ ಓದಿರ್ತೀರ ನೀವು, ಆಪ್ಷನಲ್ ಫೈನಲ್ ಇಯರ್ ಫೈನಲ್ ಸೆಮ್ ಲ್ಯಾಂಡ್ ಲಾ ಇರುತ್ತೆ. ಲ್ಯಾಂಡ್ ಲಾದಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟು, ಐ ಥಿಂಕ್ ಕನ್ನಡದಲ್ಲಿ ಭೂ ಸ್ವಾಧೀನನೂ ಏನೋ ಹೇಳ್ತಾರೆ ಅದು. ಓಕೆ, ಸೊ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟ್ 2 ಮಾರ್ಕ್ಸ್ ಏನೋ ಇರುತ್ತದು. ಆಮೇಲೆ IP ಲಾ, ಇಂಟಲೆಕ್ಚುವಲ್ ಪ್ರಾಪರ್ಟಿ, ಯಾರು ಆಪ್ಷನಲ್ ತೊಗೊಂಡಿರ್ತೀರೋ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಸೊ ಯಾರು ಆಪ್ಷನಲ್ ತೊಗೊಂಡಿರಲ್ಲ, ಇದ್ರ ಬದಲಾಗಿ ವೈಟ್ ಕಾಲರ್ ಕ್ರೈಮ್ಸು, ಬೇರೆದು ಯಾವುದಾದ್ರೂ ವಿಕ್ಟಿಮಾಲಜಿ, ಪೆನಾಲಜಿ ಇಂಥ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ತೊಗೊಂಡಿದ್ರೆ ಅವರು IP ಓದಿರಲ್ಲ, ಇಂಟಲೆಕ್ಚುವಲ್ ಪ್ರಾಪರ್ಟಿ. ಸೊ ಬಟ್ ಯಾರು IP ಓದಿದಾರೋ ಅವ್ರಿಗೆ ಬೆನಿಫಿಟ್ ಆಗುತ್ತೆ. IP 2 ಮಾರ್ಕ್ಸ್ ಇರುತ್ತೆ ಇಂಟಲೆಕ್ಚುವಲ್ ಪ್ರಾಪರ್ಟಿ. ಸೊ ಇದರಲ್ಲಿ ನಿಮಗೆ ಟ್ರೇಡ್ ಮಾರ್ಕು, ಓಕೆ, ಸೊ ನಿಮ್ಮ ಕಾಪಿರೈಟು, ಪೇಟೆಂಟು, ಜಿಯೋಗ್ರಫಿಕಲ್ ಇಂಡಿಕೇಶನ್ನು, ಸೊ ಇದೆಲ್ಲ ಏನಾಗುತ್ತೆ ನಿಮ್ಮ ಇಂಟಲೆಕ್ಚುವಲ್ ಪ್ರಾಪರ್ಟಿ. ಸೊ ಇಂಟಲೆಕ್ಚುವಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ 2 ಕ್ವಶನ್. ಓಕೆ, ಸೊ ಟೋಟಲ್ 100 ಮಾರ್ಕ್ಸು, 100 ಕ್ವಶನ್ಸ್ ಇರುತ್ತೆ. ಈ ಒಂದು ಚೇಂಜಸ್ ಆಗಿದೆ, ಬಾಕಿ ಎಲ್ಲ ಸೇಮ್ ಇರುತ್ತೆ. ಮೇನ್ ಚೇಂಜಸ್ 3: BNS, BSA. ಸೊ 3 ಚೇಂಜಸ್ ಏನಾಗಿದೆ, ಅದ್ರ ಹೊಸ ಬೇರೆ ಆ್ಯಕ್ಟ್ ಏನಿದೆ, ಬೇರೆ ಆ್ಯಕ್ಟ್ ತೊಗೊಂಡೋಗಿ ಆಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಬಾರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈಗ ಸೀರೀಸ್ ವೈಸು ಯಾವ ಬೇರ್ ಆ್ಯಕ್ಟ್ ತೊಗೊಂಡೋಗ್ಬೇಕು, ಇದು ಓಪನ್ ಬುಕ್ ಎಕ್ಸಾಮ್ ಆಗುತ್ತಾ ಅಥವಾ ಓಪನ್ ಬೇರ್ ಆ್ಯಕ್ಟ್ ಎಕ್ಸಾಮ್ ಆಗುತ್ತಾ. ಓಕೆ, ಸೊ ಬುಕ್ ಅಂದರೆ ನೀವು ಕಮೆಂಟ್ರಿ ಎಲ್ಲ ತೊಗೊಂಡೋಗಕ್ಕಾಗಲ್ಲ, ಬೇರ್ ಆ್ಯಕ್ಟ್ ತೊಗೊಂಡು ಹೋಗ್ಬೋದು. ಭಾಳ ಜನ ಹೇಳ್ತಾರೆ ಸರ್ ಇದು ಓಪನ್ ಬುಕ್ ಎಕ್ಸಾಮ್ ಅಲ್ಲ, ಅದು ಓಪನ್ ಬೇರ್ ಆ್ಯಕ್ಟ್ ಎಕ್ಸಾಮ್ ಅದು. ಯಾಕಂದರೆ ಬರೀ ನೀವು ಬೇರ್ ಆ್ಯಕ್ಟ್ ಕ್ಯಾರಿ ಮಾಡೋಕ್ಕೆ ನೀವು ಪರ್ಮಿಷನ್ ಇರೋದು, ಕಮೆಂಟ್ರಿ ಬುಕ್ಸು ಎಲ್ಲ ತೊಗೊಂಡು ಹೋಗ್ತೀನಿ ಅಂದರೆ ಅಲೋ ಇಲ್ಲ ನೀವು ತೊಗೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ 2-3 ವಿಡಿಯೋ ನಾನು ಇನ್ ಡೆಪ್ತ್ ಸೀರೀಸ್ ವೈಸ್ ಮಾಡ್ತಾ ಹೋಗ್ತೀನಿ. ಯಾವ ಥರ ಓದಬೇಕು, ಏನು ಓದಬೇಕು, ಕ್ವಶನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪ್ರತಿಯೊಂದು. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಜಾಯ್ನ್ ಆಗೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮ ಕಲೀಗ್ಸು, ಫ್ರೆಂಡ್ಸು, ಜೂನಿಯರ್ಸು, ಸೀನಿಯರ್ಸು ಯಾರ್ಯಾರಿದ್ದಾರೆ ಈ ಸರಿ ಬಾರ್ ಎಕ್ಸಾಮ್ ಬರೆಯೋರು ಅಥವಾ ಫೈನಲ್ ಇಯರಲ್ಲಿ ಸ್ಟಡಿ ಮಾಡ್ತಾ ಇರೋರು, ಸೊ ಅವರಿಗೆಲ್ಲ ಈ ವಿಡಿಯೋ ಕಳಿಸಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಶೇರ್ ಮಾಡಿ. ಸೊ ನಾನು ಸೀರೀಸ್ ವೈಸು ಈ ಒಂದು ವಿಡಿಯೋ ಏನಿದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.